ಹಾಲಕ್ಕಿ ಜನಾಂಗಕ್ಕೆ ತುಂಬ ಹುರುಪು. ಕೈ ಕೈ ಹಿಡಿದು ವೃತ್ತಾಕಾರವಾಗಿ ಕುಣಿಯುತ್ತಾರೆ. ಅವರ ಕುಣಿತಕ್ಕೆ ಶ್ರುತಿಯಾಗುವ ಸೊಳ್ಳಿನ ಏರಿಳಿತ ಕೂಡ ಕೇಳಿದವರ ಕಿವಿಗಳಲ್ಲಿ ಗುಂಗುಡುತ್ತದೆ. ಅಂತದಳನಕ್ಕ ಕತ್ತದ ನೆಣಗ ಕಣ್ಣಾಕೆ ಗೆಂಪೂತಿ ಮೀಚೆ ಮೆನಕಯ್ಯ ಕೊಡಕರ್ಗಿ ಜೋಡ ತಡ್ದಳನಕ್ಕ ಮುಡಿನ ಬಾವಿಗೆ ನಡೆದಳನಕ್ಕ ಬಾವಿ ಕಲತ್ತೆ ನಿಂತಾಳನಕ್ಕ ಹೇಳಿದ ಬಳಗಾರ ಕೇಳಲೆ ಕೇಳೆ ಕತ್ತದೆಣಗ ಬಿಡ್ಚಾಳನಕ್ಕ ಕತ್ತದೆಣಗ ಬಿಡ್ಚಾಳನಕ್ಕ ಕರ್ಗಿ ಕೊಳಿಗೆಣ ಊರಿಗೆಲ್ಲ ಹುತ್ತೂರೆ ಕೇರಿಗೆಲ್ಲ ಸೇರ್ಕುಳಿ ನಮ್ಮನ ಕೊಟ್ಟ 12 ಕಾಚೂನಾರೆ ಕರಿಯೂನಾರೆ ಅಳ್ಳಕ್ಕಿ ಬಾಳೆಕಾಯಿ ಬಿಚೂನಾರೆ ಹಾಚೂನಾರೆ ಎಣ್ಣೆ ಕುಳಿಯಲ್ಲ ತಂಬಾಕ ಬಿತ್ತು ಬಾಬಾ ಎಣ್ಣೆ ನಮ್ಮ ಕೂಡೆ ರಮ್ಮೆ ರಾಜನಕ್ಕೆ. ಕುಣಿತವೆಂದರೆ ಗಂಡಸರೂ ಹಿಂದೆ ಬೀಳುವುದಿಲ್ಲ. ಗಂಡಸರು ಕುಣಿಯುವ ಗುಮ್ಮಟೆ ಪಾಂಗ್ ಬಹಳ ಆಕರ್ಷಕ. ಅದೊಂದು ಸಮೂಹ ಗಾನ ನೃತ್ಯ ಪ್ರಕಾರ. ಹಲವು ವಿಶಿಷ್ಟ ಸಂಸ್ಕೃತಿಗಳಿಗೆ ನೆಲೆ ನೀಡಿರುವ ಉತ್ತರ ಕನ್ನಡ 4 ಬುಡಕಟ್ಟು ಜನರ ವಾಸಸ್ಥಾನ. ಅವರಲ್ಲೊಬ್ಬರಾದ ಗೊಂಡಾಗಳ ಆಕರ್ಷಕ ನೃತ್ಯ ಇಲ್ಲಿದೆ. ಹೀಗೆ ಚರ್ಮ ಕಟ್ಟಿ ದಮ್ಮಡಿ ಮಾಡಿಕೊಂಡು ಕಂಸಾಳೆಯನ್ನ ಬಡಿಯುತ್ತಾ ಹಾಡುತ್ತಾ ವೃತ್ತಾಕಾರದಲ್ಲಿ ಕುಣಿಯುತ್ತಾರೆ. ಇದನ್ನ ಗುಂಟೆಪಾಂಗ್ ನೃತ್ಯ ಅನ್ನುತ್ತಾರೆ. ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಒಣಗಿದ ಬಾಳೆ ಎಲೆಗಳನ್ನು ಮೈತುಂಬ ಸುತ್ತಿಕೊಂಡು ಕುಣಿಯುತ್ತಾರೆ. ಸ್ವಲ್ಪ ಯಕ್ಷಗಾನದ ಮಾದರಿಯನ್ನು ಹೋಲುವ ಈ ನೃತ್ಯ ಒಣ ಬಾಳೆ ಎಲೆ ಸುತ್ತಿಕೊಂಡ ಕಾರಣಕ್ಕೆ ವಿಚಿತ್ರವಾಗಿಯೂ ಅದೇ ವಿಶೇಷವಾಗಿಯೂ ಕಾಣುತ್ತದೆ. ಹಗರಣ ಎಂದು ಕರೆಯುವ ಈ ಕುಣಿತ ಮನರಂಜನೆಗೆಂದೇ ಸೃಷ್ಟಿಯಾದದ್ದು. ಹೆಂಗಸರು ಬಿಂದಿಗೆ ಹಿಡಿದು ಕುಡಿಯುವ ಹಾಗೆ ನಟಿಸುತ್ತಾ ವರ್ತುಲದಲ್ಲಿ ಕುಣಿಯುತ್ತಾರೆ. ಅದಕ್ಕೆ ಗಂಡಸರ ಹಾಡಿನ ಹಿಮ್ಮೇಳ. ಇದು ಹುಗುಡಿ ಕುಣಿತ.
ಕುಮ್ರಿ ಮರಾಠನ ಕೋಲಾಟ ಈ ನಾಡಿನ ಸಾಂಸ್ಕೃತಿಕ ದನಿಗೆ ಸಾಕ್ಷಿಯಾಗಿ ಕೇಳಿಸುತ್ತಲೇ ಇದೆ. ಉತ್ತರ ಕನ್ನಡದ ಕಾಡುಗಳಲ್ಲಿ ವಾಸವಾಗಿರುವ ಸಿದ್ಧಿಗಳು ಆಫ್ರಿಕನ್ ಮೂಲದವರು. ಅಡವಿಗಳೊಂದಿಗೆ ಒಡನಾಟ ಬೆಳೆಸಿಕೊಂಡ ಸಿದ್ಧಿಗಳು ಹಾಡು ಕುಣಿತಗಳಿಗೆ ಎತ್ತಿದ ಕೈ. ಅಂತಹ ಹಲವಾರು ಕಲೆಗಳಲ್ಲಿ ಈ ಕುಣಿತವೂ ಒಂದು.